ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪಾರ್ಟ್ ಸಿ ನಾಳೆ ನಡೆಯಲಿರುವ ಪ್ರಿಪೇಟರಿ ಎಕ್ಸಾಮ್ ಆಗಿರ್ಬೋದು ಅಥವಾ ಪ್ರಿಪೇಟರಿ ಎಕ್ಸಾಮ್ 1, ಪ್ರಿಪೇಟರಿ ಎಕ್ಸಾಮ್ 2 ಹಾಗೂ ಆ್ಯನ್ಯುವಲ್ ಎಕ್ಸಾಮ್ ಆಗಿರ್ಬೋದು. ಈ ವಿಡಿಯೋ 3 ಪರೀಕ್ಷೆಗಳಿಗೂ ಕೂಡ ಅನುಕೂಲವಾಗಲಿ ಅಂತ ಅಪ್ಲೋಡನ್ನು ಮಾಡಿಕೊಡ್ತಾ ಇದ್ದೇವೆ. ಪಾರ್ಟ್ ಸಿನಲ್ಲಿ 3 ಮಾರ್ಕ್ಸ್ ಕ್ವಶನ್ಸ್ ಬರುತ್ತಲ್ವ, ಸುಮಾರು 11 ವರ್ಷದ ಪ್ರಶ್ನೆ ಪತ್ರಿಕೆಗಳು ನೀವಿಟ್ಕೊಂಡು ಸುಮ್ಮನೆ ತಲೆ ಜಜ್ಕೊಳ್ಳೋಕ್ಕಿಂತ ಇಲ್ಲಿ ಎಲ್ಲ ರೆಡಿ ಇದೆ ಸರ್. ಏನು ರೆಫರ್ ಮಾಡುವ ಅವಶ್ಯಕತೆ ಇಲ್ಲ. ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ನಿಮ್ಮ ಡಿಸ್ಪ್ಲೇ ಮೇಲೆ ಕಾಣುತ್ತಿವೆ. ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ದಿ ಕಾಲಮ್ಸ್ ಲಾ ಇನ್ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ವಿತ್ ಕಾಲಮ್ಸ್ ಲಾ ಇನ್ ವೆಕ್ಟರ್ ಫಾರ್ಮ್, ಎಕ್ಸ್ಪ್ಲೇನ್ ದ ಟರ್ಮ್ಸ್ ಅಂತ ಇದೆ. 2014, 2020, 2017, 2015, 2019 ಈ 5 ವರ್ಷಗಳಲ್ಲಿಯೂ ಈ ಕ್ವಶನ್ನು ಪದೇ ಕೇಳ್ತಾ ಇದ್ದಾರೆ, ಹೌದಲ್ವಾ. ಕ್ವಶನ್ ನಂಬರ್ 24 ಅಂತೂ ಬಿಡಿ, ಮೆನ್ಷನ್ ಎನಿ 3 ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂತ ಎಲ್ಲ ವರ್ಷದಲ್ಲೂ ಎಲ್ಲ ಒಂದು ಆ್ಯನ್ಯುವಲ್ ಎಕ್ಸಾಮಲ್ಲೂ ಕೇಳುತ್ತಿರುವಂತಹ ಪ್ರಶ್ನೆ ಇದು ಆಗಿರುತ್ತೆ. ಬನ್ನಿ ಈಗ ಕ್ವಶನ್ ನಂಬರ್ 25 ಆಯಿತಾ, ಅದು ಕೂಡ ಅಷ್ಟೇ ಆಗಿರುತ್ತೆ. ಇವು ಕೆಲವೊಂದು ಸ್ವಲ್ಪ ಲಿಮಿಟೆಡ್ ಇಲ್ಲದವೆ, ಜಾಸ್ತಿ ಒತ್ತು ಕೊಡಬೇಕಾಗಿರುವಂತಹ ಪ್ರಶ್ನೆಗಳು. ನೋಡಿ ಈಗ ಕ್ವಶನ್ ನಂಬರ್ 28ಅಲ್ಲಿ ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ಎ ಸಿಸ್ಟಮ್ ಆಫ್ 2 ಚಾರ್ಜಸ್ ಇನ್ ದ ಆಬ್ಸೆನ್ಸ್ ಇನ್ ದಿ ಏನಿದು ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಇದೆ. 14, 16, 24, 25 ಎಲ್ಲ ಒಂದು ಇದರಲ್ಲಿ ಕೇಳಿರುವಂತಹ ಪ್ರಶ್ನೆಗಳು, ಆ್ಯನ್ಯುವಲ್ ಎಕ್ಸಾಮ್ 1ರಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ಆಗಿರ್ತವೆ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್. ಹೀಗೆ ನಾವು ನೋಡ್ತಾ ಹೋದರೆ ಈ ವರ್ಷದ ಮಾಡಲ್ ಕ್ವಶನ್ ಪೇಪರ್ಗಳಲ್ಲಿ ಕೇಳಿರುವಂಥ 2022ನಲ್ಲಿ ಕೇಳಿರುವಂಥ ಏಪ್ರಿಲ್ ತಿಂಗಳಲ್ಲಿ ಎಕ್ಸಾಮ್ ನಡೀತಲ್ವ, ಆವಾಗ ಕೇಳಿರುವಂಥ ಪ್ರಶ್ನೆ ಇದು ಕ್ವಶನ್ ನಂಬರ್ 30 ಆಗಿರುತ್ತೆ. ಕ್ವಶನ್ ನಂಬರ್ 31 ಅಂತೂ ಯಾರು ಕೂಡ ಬಿಡಂಗಿಲ್ಲ ಸರ್, ಪ್ರತಿ ವರ್ಷ ಕೇಳುತ್ತಿರುವಂಥ ಪ್ರಶ್ನೆ. ಹೌ ಕ್ಯಾನ್ ಐ ಗ್ಯಾಲೋ ಮೀಟರ್ ಕನ್ವರ್ಟೆಡ್ ಇಂಟು ಎ ವೋಲ್ಟಾ ಮೀಟರ್ ಇಂಟು ಆಮ್ ಮೀಟರ್, ಎಕ್ಸ್ಪ್ಲೈನ್ ವಿತ್ ಡಯಾಗ್ರಾಮ್ ಅಂತ ಇದೆ. 2017, 2024, 25, 19, 25 ಇಲ್ಲಿಯವರೆಗೆ ಕೇಳಿದ್ದಾರೆ. ಅಂದರೆ ಇಮ್ಯಾಜಿನ್ ಯುವರ್ ಸೆಲ್ಫ್ ಯಾವ ಲೆವೆಲ್ಗೆ ತಾವುಗಳು ಓದಬೇಕು ಅಂತ. ಸಪ್ಲಿಮೆಂಟ್ರಲ್ಲೂ ಕೇಳ್ತಾ ಇದ್ದಾರೆ. ಇದು ಕ್ವಶನ್ ನಂಬರ್ 31 ಹಾಗೂ ಆ್ಯನ್ಯುವಲ್ ಎಕ್ಸಾಮಲ್ಲೂ ಬರ್ತಾ ಇರುವಂತಹ ಪ್ರಶ್ನೆಗಳು. ಇದೊಂದು ಎಕ್ಸ್ಟ್ರಾ ಕ್ವಶನ್ಸ್, ಯಾಕಂದರೆ ಇಂಪಾರ್ಟೆಂಟ್ ಅನ್ನಿಸ್ತಾ ಇದೆ ಅಂತ. ಕ್ವಶನ್ ನಂಬರ್ 33 ನೋಡೋದಾದರೆ ರೈಟ್ ಎನಿ 3 ಪ್ರಾಪರ್ಟೀಸ್ ಆಫ್ ಡಯಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಅಂತ ಇದೆ. ಆಯಿತಾ, ಎಲ್ಲ ಮಾಡಲ್ ಕ್ವಶನ್ ಪೇಪರಲ್ಲೂ ಈ ಒಂದು ಕ್ವಶನ್ ಬಂದಿದೆ, ಆದರೆ ಆ್ಯನ್ಯುವಲ್ ಎಕ್ಸಾಮಲ್ಲಿ ಬರ್ತಾ ಇಲ್ಲ, ಒಂದೇ ಸಲ ಬಂದಿರುವಂಥದ್ದು. ಬನ್ನಿ ಈಗ ಡಿಫೈನ್ ದ ಟರ್ಮ್ಸ್ ಮ್ಯಾಗ್ನೆಟಿಸಮ್ ಅಂತ ಇದೆ. ಆಯಿತಾ, ಇದು ಕೂಡ ಅಷ್ಟೇನು ಇದರಲ್ಲಿ ಈ ಸಲ ನಿಮಗೆ ನನ್ನ ಪ್ರಕಾರ ಇದನ್ನು ಕೇಳ್ಬೋದು ಅಂತಲೇ ಇಲ್ಲಿ ಕೊಟ್ಟಿರೋದು. ಮ್ಯಾಗ್ನೆಟಿಕ್ ಸಸ್ಪೆಕ್ಟಬಿಲಿಟಿ ಇದನ್ನು ಕೇಳಿಬಿಟ್ಟಿದ್ದಾನೆ, ಮ್ಯಾಗ್ನೆಟಿಕ್ ರಿಲೇಟಿವ್ ಪರ್ಮಿಯಬಿಲಿಟಿನೂ ಕೂಡ ಕೇಳಿಬಿಟ್ಟಿದ್ದಾನೆ. ಆಯಿತಾ, ಇದು ಯಾಕೋ ಡೌಟ್ ಹೊಡಿತಾ ಇದೆ, ಇದರಿಂದ ಮೇಲಿನ 2 ನಿಮಗೆ ಕೇಳಿಗಿಳಿದಾನೋ ಅಂತ. ಯಾವುದು ಇದೆ ಇಲ್ಲಿ ಮ್ಯಾಗ್ನೆಟೈಸೇಷನ್ ಅಂತ, ಆದರೂ ಕೂಡ ಹೇಳಲಿಕ್ಕಾಗಲ್ಲ. ಇವೇ ಪ್ರಶ್ನೆಗಳು ನಿಮಗೆ ಏನಂತ ರಿಪೀಟ್ ಕೂಡ ಆಗಬಹುದು. ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ದಿ ಗಾಸ್ ಲಾ ಇನ್ ಮ್ಯಾಗ್ನೆಟಿಸಮ್ ಅಂತ ಇದೆ. 2 ಮಾರ್ಕ್ಸಿಗೆ ಕೇಳುವಂಥ ಒಂದು ಪ್ರಶ್ನೆ ಅದು. ಆಯಿತಾ, ಇದರಲ್ಲಿ ಬಂತು, ಹಾಗಾಗಿ ಹೇಳ್ತಾ ಇದ್ದೇವೆ. ಬನ್ನಿ ವಿದ್ಯಾರ್ಥಿಗಳೇ, ಇದನ್ನೇ ಹೀಗೆ ನೋಡ್ತಾ ಹೋದರೆ ನೀವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ನೋಡಿ. ವಾಟ್ ಈಸ್ ಮೀನ್ ಬೈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್, ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ದಿ ಫ್ಯಾರಡೇಸ್ ಲಾ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್, ಎಲ್ಲ ವರ್ಷ ಕೇಳಿರುವಂತಹ ಕ್ವಶನ್ ಇದು, ಅಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು. ಇಲ್ಲಿ ಕಾಣ್ತಾ ಇದ್ದಲ್ವ 36, 37 ಆಯಿತಾ, ಹಾಗೂ 41 ಇವು ಯಾವ ಲೆವೆಲಿಗೆ ಇಂಪಾರ್ಟೆಂಟು ಅಂತ ಹೇಳಿದರೆ ಆ ಲೆವೆಲಿಗೆ ಇಂಪಾರ್ಟೆಂಟು. ದಯವಿಟ್ಟು ಆಯಿತಾ, ಸುಮ್ಮನೆ ಕೂತ್ಕೊಂಡು ಎಲ್ಲ ಕ್ವಶನ್ ಪೇಪರ್ ಇಟ್ಕೊಂಡು ಏನಂತೀರ ತಾವುಗಳು ಆಯಿತಾ, ವೇಸ್ಟ್ ಸಮಯವನ್ನು ವ್ಯರ್ಥ ಮಾಡೋಕ್ಕಿಂತ ಇದನ್ನು ಬೆಸ್ಟ್ ಇದು. ಈ ಒಂದು ವಿಡಿಯೋ ನಿಮ್ಮ ಒಂದು ಸಮಯವನ್ನು ಉಳಿಸಿಕೊಡುತ್ತೆ, ಹಾಗಾಗಿ ಅಪ್ಲೋಡನ್ನು ಮಾಡುತ್ತಿರುವಂಥದ್ದು. ಉದ್ದೇಶ ನಿಮ್ಮ ಸಮಯವನ್ನು ಉಳಿಸಬೇಕು ಅಂತ. ಟೈಮ್ ಈಸ್ ವೆರಿ ಪ್ರೀಷಿಯಸ್. ಯು ಕ್ಯಾನ್ ಸೇವ್ ಯುವರ್ ಟೈಮ್ ಬೈ ದಿಸ್ ವಿಡಿಯೋ. ಯು ಕ್ಯಾನ್ ಸೇವ್ ಯುವರ್ ಮನಿ ಇನ್ಸ್ಟೆಡ್ ಆಫ್ ಟೇಕಿಂಗ್ ಪ್ರಿಂಟ್ಔಟ್ಸ್. 10 ವರ್ಷದ ಕ್ವಶನ್ ಪೇಪರ್ ಪ್ರಿಂಟೌಟ್ ಅಂದರೆ ಏನು ಕಡಿಮೆ ಆಗಲ್ಲ ದುಡ್ಡು, ಎಲ್ಲ ದುಡ್ಡು ಕೂಡ ಉಳಿತಾಯ ಆಯಿತು, ಸಮಯ ಉಳಿತಾಯ ಆಯಿತು. ಒಂದೇ ಕಡೆ ಒಂದೇ ವಿಡಿಯೋದಲ್ಲಿ 11 ವರ್ಷಗಳ ಪ್ರಶ್ನೆ ಪತ್ರಿಕೆಗಳಲ್ಲಿ ಎಕ್ಸಾಮಲ್ಲಿ ಕೇಳಿದಂಥ ಪ್ರಶ್ನೆಗಳು ಎಲ್ಲವೂ ಕೂಡ ಇಲ್ಲಿ ಡಿಸ್ಪ್ಲೇಯನ್ನು ನಾವು ಮಾಡ್ತಾ ಇದ್ದೇವೆ. ಕ್ವಶನ್ ನಂಬರ್ 51 ತಾವುಗಳು ನೋಡ್ಬೋದು. ಕಂಟಿನ್ಯೂಸ್ ಆಗಿ 2 ವರ್ಷಗಳಿಂದ ಈ ಕ್ವಶನ್ನು ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ ಬರ್ತಾ ಇದೆ, ಕಂಟಿನ್ಯೂಸ್ ಆಗಿ ಬರ್ತಾ ಇದೆ. ಇದನ್ನು ತಾವುಗಳು ತಿಳ್ಕೊಳ್ಳಿ. ಕ್ವಶನ್ ನಂಬರ್ 54 ಇದೆ ಅಲ್ವಾ, ಇದ್ರ ಮೇಲೆ ನನಗೆ ಯಾಕೋ ಭಾಳ ಅಂದರೆ ಭಾಳ ಗ್ಯಾರಂಟಿ ಇದೆ. ಯಾಕಂದರೆ ಪದೇ ಕೇಳ್ತಾ ಇದ್ದಾನೆ. ಡಿಸ್ಟಿಂಗ್ವಿಶ್ ಬಿಟ್ವೀನ್ ದಿ ಇಂಟ್ರೆನ್ಸಿಕ್ ಆ್ಯಂಡ್ ಎಕ್ಸ್ಟ್ರಿನ್ಸಿಕ್ ಸೆಮಿ ಕಂಡಕ್ಟರ್ಸ್ ಅಂತ. ಭಾಳ ಜನ ಈ ಚಾಪ್ಟರ್ನೇ ಓದಿಲ್ಲ. ಯಾರು ಅಂತ ಹೇಳಿದರೆ, ನಾನು ಹೇಳಿದ್ನಲ್ವ, ಸೆಮಿ ಕಂಡಕ್ಟರ್ಸ್ ಭಾಳ ಈಸಿಯಾಗಿರುವಂಥ ಒಂದು ಪಾಠ ಆಗಿರುತ್ತೆ ಸೆಮಿ ಕಂಡಕ್ಟರ್ಸ್. ಆಯಿತಾ, ವೆಕ್ಟರ್ಸ್ ಅಂತೀನಿ, ಸೆಮಿ ಕಂಡಕ್ಟರ್ಸು. ಇದನ್ನು ತಾವುಗಳು ಬಿಡುವ ಹಾಗಿಲ್ಲ, ಯಾಕಂದರೆ ಭಾಳ ಈಸಿಯಾಗಿರೋಂಥ ಒಂದು ಪಾಠ. ಎಲ್ಲ ಕ್ವಶನ್ ಪೇಪರಲ್ಲೂ ಇದರ ಒಂದು ಚಾಪ್ಟರಿಂದ ಪ್ರಶ್ನೆಗಳು ಬರ್ತವೆ. ಆಯಿತಾ ವಿದ್ಯಾರ್ಥಿಗಳೇ, ಗಾಡ್ ಬ್ಲೆಸ್ ಯು ಆಲ್. ಧನ್ಯವಾದಗಳು.